ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವರ್ಕಿಂಗ್ ರೂಮ್ನ ತೋರಿಸ್ಬೇಕು ಅಂತ ಭಾಳ ಇಷ್ಟಪಟ್ಟು ತೋರಿಸ್ತಾ ಇದ್ದೀನಿ. ಕಮೆಂಟ್ ಕೂಡ ಮಾಡಿದ್ರಿ. ಇದು ಏನು ನೋಡ್ತಾ ಇದ್ದೀರಾ, ಇದು ಓವರಾಲ್ ನಾನು ಜಾಸ್ತಿ ಸಮಯವನ್ನು ಕಳೆಯುವಂಥ ಒಂದು ರೂಮು. ಡೈರೆಕ್ಟ್ ಎಂಟ್ರಿ ಆದ ತಕ್ಷಣವೇ ನಮಗೆ ಈ ರೀತಿ ದೊಡ್ಡ ವಿಂಡೋ ಸಿಗುತ್ತೆ. ಅದ್ರ ಪಕ್ಕನೇ ನಾನೊಂದು ಮಿಷಿನನ್ನು ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಯಾವುದೇ ರೀತಿ ಆರ್ಗನೈಸ್ ಎಂಥದ್ದು ಇಲ್ಲ. ನನ್ನ ರೂಮು ಡೈಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಯಾವುದನ್ನು ಕೂಡ ವಿಡಿಯೋಗೋಸ್ಕರ ಅಂತ ಆರ್ಗನೈಸ್ ಅಂತ ಎಂಥದ್ದು ಕೂಡ ನಾನು ಮಾಡ್ಕೊಂಡಿಲ್ಲ. ಡೈಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಕಮೆಂಟ್ ಕೂಡ ಮಾಡಿದ್ರಿ ನಿಮ್ಮ ಕಬೋರ್ಡ್ ಟೂರನ್ನು ಮಾಡಿ ಅಂತ. ಖಂಡಿತವಾಗ್ಲೂ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಮ ಕಮೆಂಟ್ಗೆ ತುಂಬ ತುಂಬ ಧನ್ಯವಾದಗಳು ಮೇಡಮ್. ಹಾಗೆ ಇದು ಹೊಲಿಗೆ ಮಿಷಿನು. ನನ್ನಂಥ ಟೈಲರ್ ಅಂತೂ ಅಲ್ಲ, ಸಣ್ಣ ಪುಟ್ಟ ಚಿಕ್ಕದಾಗಿ ಫಾಲ್ ಹಾಕೋದು ಇದನ್ನೆಲ್ಲ ಮಾಡ್ಕೊತೀನಿ ಸ್ನೇಹಿತರೆ. ಅಲ್ಲಿಗೆ ಮಿಷನ್ ಇಟ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕ ಟೇಬಲ್ಲು. ಇದರಲ್ಲಿ ಮಿಷನ್ಗೆ ಟೈಲರಿಂಗ್ಗೆ ಸಂಬಂಧಪಟ್ಟಂತೆ ಮತ್ತು ಕುಚ್ಚು ಹಾಕ್ಲಿಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ. ಕಾಟನ್ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು ಮತ್ತು ಬಾಬಿನ್ಗಳನ್ನೆಲ್ಲ ಈ ಒಂದು ಇದರಲ್ಲಿ ಟೇಬಲಲ್ಲಿ ಇಟ್ಕೊಂಡಿದ್ದೀನಿ. ಇದು ಅಟ್ಯಾಚ್ ಕಾಟು ಕಬೋರ್ಡಲ್ಲೇ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಮೇಲ್ಗಡೆ ನೋಡಿದರೆ ಪೂರ್ತಿ ಕಬೋರ್ಡು ಪೂರ್ತಿ ಕ್ಲೋಸ್ ಮಾಡಿದರೆ ಒಳಗಡೆ ದಿಂಬುಗಳು ಮತ್ತು ರಗ್ಗುಗಳು ಏನೇನೋ ಇಟ್ಕೊಂಡಿದ್ದೀವಿ. ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಒಂದೊಂದು ಸ್ವಲ್ಪ ಗಾಳಿ ಆಡಲಿಕ್ಕೆ ಅಂತ ಸ್ಪೇಸ್ ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದು UPS ಇಡಲಿಕ್ಕೆ ಅಂತ ಮಾಡಿದ್ದು, ಬಟ್ ನಮ್ಮದು ಸೋಲಾರ್ UPS 4 ಬ್ಯಾಟ್ರಿ ಬರೋದ್ರಿಂದ ಅದು ಹಾಗೆ ಉಳ್ಕೊಳ್ತು. ಅಲ್ಲಿಗೆ ನಮ್ಮ ಮಗಳು ಕೃಷ್ಣ ಜನ್ಮಾಷ್ಟಮಿ ದಿನ ಜೋಕಾಲಿ ಮಾಡಿಕೊಟ್ಟಿದ್ವಿ, ಅದನ್ನು ತಗೊಂಡೋಗಿದ್ಲು. ಹಂಗಾಗಿ ಅದನ್ನು ಹಾಳು ಮಾಡಬಾರ್ದು ಅಂತ ಮೇಲೆ ಇಟ್ಕೊಂಡಿದ್ದೀನಿ. ಇವೆರಡು ಕಬೋರ್ಡು. ಈ ಕಡೆ ಸೈಡು ನನ್ನ ಮಗಳದು, ಆ ಕಡೆ ಸೈಡು ನನ್ನ ಕಬೋರ್ಡು. ಇದು GV ಕಬೋರ್ಡು. ಅವಳೇ ಆರ್ಗನೈಸ್ ಮಾಡ್ಕೊತಾಳೆ. ಕೆಲವೊಂದು ಅವಳ ಬಟ್ಟೆಗಳನ್ನು ಅವಳೇ ಜೋಡಿಸ್ಕೊಂಡಿದ್ದಾಳೆ. ರಜಾ ಇರೋದ್ರಿಂದ ಊರಿಗೆ ಹೋಗಿದ್ದಾಳೆ. ಹಂಗಾಗಿ ಅದು ಸೈಲೆಂಟಾಗೈತೆ ಕಬೋರ್ಡ್. ಎಲ್ಲೂ ಕೂಡ ಆಡ್ಕೊಳ್ದೇ ಐತೆ. ಮೇಲ್ಗಡೆ ಅವಳು ತುಂಬ ಲಾಂಗ್ ಡ್ರೆಸ್ಗಳನ್ನೆಲ್ಲ ಮೇಲೆ ಇಟ್ಕೊಂಡಿದ್ದಾಳೆ. ಇಲ್ಲಿ ಪ್ಯಾಂಟು, ಶರ್ಟು ಮತ್ತು ಸ್ಕರ್ಟ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಡೈಲಿ ಯೂಸಸ್ಸು ಬಟ್ಟೆಗಳನ್ನು ಕೆಳಗಡೆ ಇಟ್ಕೊಂಡಿದ್ದಾಳೆ. ಅದ್ರ ಕೆಳಗಡೆ ಇದು ನಾನು ಡೈಲಿ ಯೂಸ್ ಮಾಡೋವಂಥ ಡ್ರೆಸ್ಗಳನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಈ ಕಬೋರ್ಡಲ್ಲಿ. ಇದು ಒಂದು ಡ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ಅವಳವಂಥ ಐಟಮ್ಗಳಿದ್ದಾವೆ. ನೆಕ್ಸ್ಟ್ ಈ ಕಡೆ ಬಂದರೆ ಇದು ಡ್ರೆಸ್ಸಿಂಗ್ ಮಿರರು. ನೆಕ್ಸ್ಟ್ ಅದ್ರ ಪಕ್ಕ ಇರೋದು ಇದು ನನ್ನ ಕಬೋರ್ಡ್ ಟೂರು ಆಲ್ರೆಡಿ ಗೊತ್ತಿದೆ ನಿಮಗೆ. ಸೀರೆ ಆರ್ಗನೈಸಲ್ಲಿ ನಾನು ತೋರಿಸಿದ್ದೀನಿ ಯಾವ್ಯಾವ ಸೀರೆಗಳಿದೆ ಅಂತ. ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ಒಂದು ಬ್ಯಾಗ್ ಆರ್ಗನೈಸು, ಅದನ್ನು ನಾನು ಸಿಂಪಲ್ ಸ್ಯಾರಿ ಇಟ್ಕೊಳೋದಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅಲ್ಲಿ ಇನ್ನೊಂದು ಬ್ಲೌಸನ್ನು ಇಟ್ಕೊಂಡಿದ್ದೀನಿ ಆ ಒಂದು ಆರ್ಗನೈಸಲ್ಲಿ. ನೆಕ್ಸ್ಟ್ ಕೆಳಗಡೆ ಒಂದು ಕಂಪಾರ್ಟ್ಮೆಂಟಲ್ಲಿ ಸ್ಯಾರಿ, ಅದಕ್ಕೆ ಫಾಲ್ ಹಾಕೋ ಅಂಥ ಸ್ಯಾರಿಗಳನ್ನ ಇಟ್ಕೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ, ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಡ್ರಾ ತೆಗೆದ್ರೆ ಅದರಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಜಿಪ್ಲಾಕ್ ಕವರಲ್ಲಿ ಸ್ಟೋರ್ ಮಾಡಿ, ಎಂಬ್ರಾಯ್ಡ್ರಿ ಬ್ಲೌಸ್ಗಳು ಹಾಳಾಗಬಾರ್ದು ಅಂತ ಇದರಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅಲ್ಲಿ ಮೇಲೆ ಏನು ಪಿಂಕ್ ಕಲರ್ ಕಾಣ್ತಾ ಇದೆ, ಇದರಲ್ಲಿ ಮಾಮೂಲಿ ಸಿಂಪಲ್ ಸ್ಯಾರಿ ಬ್ಲೌಸ್ಗಳನ್ನ ಇಟ್ಕೊಂಡಿದ್ದೀನಿ. ಇಷ್ಟು ನನ್ನ ಸಿಂಪಲ್ ಕಬೋರ್ಡು. ಜಾಸ್ತಿ ಸ್ಪೇಸಿಯಸ್ ಆಗಿರಲಿ ಅಂತ ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ನಾನು ತೊಗೊಂಡಿಲ್ಲ, ಕೊಡಿಸೂ ಇಲ್ಲ. ಇದು ಡ್ರೆಸ್ಸಿಂಗ್ ಮಿರರ್ ಕೆಳಗಡೆ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ಆ ಕಂಪಾರ್ಟ್ಮೆಂಟಲ್ಲಿ ನಾನು ಬ್ಯಾಗ್ಗಳನ್ನ ಇಟ್ಕೊಂಡಿದ್ದೀನಿ, ಸ್ಟೋರ್ ಬ್ಯಾಗ್ಸ್. ಈಗ ಟೂರ್ಗೆ ಹೋಗುವಾಗ ಅಥವಾ ಏನಾದರೂ ಅರ್ಜೆಂಟಾಗಿ ಏನಾದರೂ ಸಾಮಾನುಗಳು ಏನಾದರೂ ತರಬೇಕು ಅಂತಂದರೆ ಆ ರೀತಿ ಸ್ಟೋರ್ ಬ್ಯಾಗುಗಳನ್ನೆಲ್ಲ ಈ ಒಂದು ಆರ್ಗನೈಸಲ್ಲಿ ಇಟ್ಕೊಂಡಿದ್ದೀನಿ, ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಬಂದರೆ ಇದು ನನ್ನ ಡೈಲಿ ಯೂಸ್ ಮೇಕಪ್ ಸೆಟ್ಟು. ಫೇರ್ ಆ್ಯಂಡ್ ಲವ್ಲಿ, ಬಾಡಿ ಲೋಷನ್ನು, ಪೌಡರು, ಹಾಗೆ ವಿಭೂತಿ, ಬಾಚಣಿಗೆ ಡೈಲಿ ಏನು ಬೇಕೋ ಅದನ್ನಿಲ್ಲೇ ಹೊರಗಡೆನೇ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಇದು ಒಂದು ದೊಡ್ಡ ಮಿರರು. ನೆಕ್ಸ್ಟ್ ಮಿರರ್ ಓಪನ್ ಮಾಡಿದರೆ ಎಲ್ಲ ನಂದು ಮತ್ತು ಮಗಳದು ಇಬ್ಬರದ್ದು ಸೇರಿಸಿ ನಾವು ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲಿ ನಮಗೆ ಒಂದು 5 ಕಂಪಾರ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೇಲ್ಗಡೆ ನಮ್ಮ ಡ್ರೈಯರ್ ಆಗಿರ್ಬೋದು, ಮತ್ತು ಹೇರ್ ಸ್ಟ್ರೈಟ್ನರು ಮತ್ತು ಏರ್ ಬ್ಯಾಂಡ್ಸ್ಗಳು, ಕೆಲವೊಂದು ರೇರ್ ಯೂಸ್ಗಳನ್ನ ಅಲ್ಲಿ ಇಟ್ಕೊಂಡಿದ್ದೀವಿ. ಇದು ಬ್ಯಾಗ್ಗಳು, ಹ್ಯಾಂಡ್ ಬ್ಯಾಗ್ಗಳು. ನೆಕ್ಸ್ಟ್ ಇಲ್ಲಿ ಬಂದರೆ ನಮ್ಮ GV ಬಳೆಗಳು, ತುಂಬ ಸಿಂಪಲ್ಲಾಗಿರ್ತಕ್ಕಂಥ ಬಳೆಗಳನ್ನ ಇಲ್ಲಿ ಇಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಎಣ್ಣೆದು, ಹಾಗೆ ಬಾಡಿ ಲೋಷನ್ಸು, ಬಾಚಣಿಗೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಮೇಕಪ್ ಐಟಮ್ಸು, ಎಲ್ಲ ಥರದ ಮೇಕಪ್ ಐಟಮ್ ಕೂಡ ಇಲ್ಲಿ ಕೆಳಗಡೆನೇ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಅವಳು
ಪದೇ ಪದೇ ಹತ್ತಬೇಕು ಇಳಿಬೇಕು ಅಂತಂತ ಕೆಳಗಡೆನೇ ಸ್ಟೋರ್ ಮಾಡಿ ಮೇಕಪ್ ಐಟಮ್ಗಳ್ನೆಲ್ಲ ಇಟ್ಕೊಂಡಿದ್ದೀವಿ ಒಂದೊಂದು ಬಾಕ್ಸಲ್ಲಿ, ಪಿನ್ ಒಂದು ಬಾಕ್ಸಲ್ಲಿ, ಹಾಗೆ ಸ್ಟಿಕ್ಕರ್ಸ್ ಎಲ್ಲ ಒಂದು ಬಾಕ್ಸಲ್ಲಿ, ಕ್ಲಿಪ್ಗಳನ್ನೆಲ್ಲ ಒಂದು ಬಾಕ್ಸಲ್ಲಿ, ಬಳೆಗಳ್ನೆಲ್ಲ ತುಂಬ ವೆಲ್ವೆಟ್ ಬಳೆಗಳು, ಥ್ರೆಡ್ಡೆಡ್ ಬಳೆಗಳು ಎಲ್ಲ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ಇದು ಈ ರೀತಿ ಕ್ಯಾರಿಲಿ ಹಾಕಿದರೆ ದಾರಗಳೆಲ್ಲ ಬಿಚ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ ಅಂತ. ಇದು ಓವರಾಲ್ ನಮ್ಮ ಕಬೋರ್ಡ್ ಲುಕ್ಕು ಸಿಂಪಲ್ಲಾಗಿದೆ, ಜಾಸ್ತಿ ಆರ್ಗನೈಸ್ ಮಾಡಿಸ್ಕೊಂಡಿಲ್ಲ. ಇದು ಇಲ್ಲಿ ಕಿಟಕಿ, ತುಂಬ ಮಳೆ ಬರ್ತಾ ಇದೆ ಇವತ್ತು, ಸಖತ್ತು ಗಾಳಿ, ಸಖತ್ತು ಮಳೆ ಇದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.